ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಕೂದಲು ಉದುರುವಿಕೆ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಈಗ ನಾವು ನೋಡಿದರೆ ಯಂಗ್ಸ್ಟರ್ಸಲ್ಲಿ ಕೂಡ ತುಂಬ ಜಾಸ್ತಿ ಕೂದಲು ಉದುರ್ತಾ ಇದೆ. ಆ್ಯಂಡ್ ಅದು ಹೆಂಗಸರಲ್ಲಿರ್ಬೋದು, ಗಂಡಸರಲ್ಲಿ ಇರ್ಬೋದು, ಎಲ್ಲರಲ್ಲಿ ಕೂಡ ಈ ಕೂದಲು ಉದುರುವಿಕೆ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಓಕೆ, ಯೂಶ್ವಲಿ ನಾವು ಒಂದು ಎಲ್ಡರ್ ಏಜಲ್ಲಿ ಮೇ ಬಿ ಆಫ್ಟರ್ ಎನ್ ಏಜ್ ಆಫ್ 50, 55 ಅಥವಾ 45 ಎಲ್ಲ ಆದಮೇಲೆ ಸ್ವಲ್ಪ ಮಟ್ಟಿಗೆ ಕೂದಲು ಉದುರುವಿಕೆ ಕಾಣುತ್ತೆ. ಬಟ್ ಈಗ ಇತ್ತೀಚೆಗೆ ಯಂಗ್ಸ್ಟರ್ಸಲ್ಲಿ ಇದು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಯಂಗ್ಸ್ಟರ್ಸಲ್ಲಾಗಲಿ ಎಲ್ಡರ್ಸಲ್ಲಾಗಲಿ ಈ ಕೂದಲು ಉದುರುವಿಕೆ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಈಗ ನೀವೇ ನೋಡಿರ್ಬೋದು, ಕೆಲವರಿಗೆ ಅಟ್ ದ ಏಜ್ ಆಫ್ 70 ಆದರೂ ಕೂಡ ಅವರ ಕೂದಲು ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವರಲ್ಲಿ 20 ವರ್ಷ ಆಗುವಾಗಲೇ ತುಂಬ ಬಾಲ್ಡ್ನೆಸ್ ಕೂಡ ಕಂಡು ಬರ್ತಾ ಇದೆ. ಸೊ ಕೂದಲು ಉದುರುವಿಕೆ ಆಗಲಿಕ್ಕೆ ಮೇ ಬಿ ಜೆನೆಟಿಕ್ಸ್ ಒಂದು ಮೇನ್ ರೀಸನ್ ಇರ್ಬೋದು, ನಾವು ತಗೊಳ್ಳುವಂಥ ಆಹಾರ ತುಂಬ ಒಂದು ಮೇನ್ ಕಾರಣ ಇರ್ಬೋದು, ಅದೇ ಥರ ನಮಗಾಗುವಂಥ ಸ್ಟ್ರೆಸ್ ಕೂಡ ಕಾರಣ ಇರ್ಬೋದು. ಬಟ್ ಇದಕ್ಕಿಂತೆಲ್ಲ ಜಾಸ್ತಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಈ ಹೇರ್ ಲಾಸ್ ಏನು ಅಂತ ಕೇಳಿದರೆ DHT. ಸೊ ನಾನು ಹಾಗಾಗಿ ಈ ವಿಡಿಯೋದಲ್ಲಿ DHT ಅಂದರೆ ಏನು, DHT ಕಡಿಮೆ ಮಾಡಲಿಕ್ಕೆ ನಾವು ಯಾವ ಥರ ಆಹಾರಗಳನ್ನು ಫಾಲೋ ಮಾಡಬೇಕು, ಆ್ಯಂಡ್ ಹೇಗೆ ಮಾಡಿದರೆ, ಏನು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಮ್ಮ ಈ ಕೂದಲು ಉದುರುವಿಕೆ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಾವು ನಮ್ಮ ಯಂಗ್ ಏಜಲ್ಲಿ ಯಾವಾಗ ನಮಗೆ ತುಂಬ ಚೆನ್ನಾಗಿ ಕೂದಲಿದೆಯೋ ನಾವು ಅಷ್ಟೊಂದು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ಅಷ್ಟೊಂದು ಕೇರ್ ಕೂಡ ಕೊಡಲ್ಲ. ಬಟ್ ಟೈಮ್ ಹೋಗ್ತಾ ನಮಗೆ ಒಂದು ಹೇರ್ ಲಾಸ್ ಸ್ಟಾರ್ಟ್ ಆದಮೇಲೆ ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕೆಂದರೆ ಕೂದಲು ಚೆನ್ನಾಗಿಲ್ಲ ಅಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ನಮ್ಮ ಸಿಕ್ಕಿದವರೆಲ್ಲ ಹೇಳ್ತಾರೆ, ಇಷ್ಟು ಸಣ್ಣ ವಯಸ್ಸಲ್ಲಿ ನಿನ್ನ ಕೂದಲೆಲ್ಲ ಖಾಲಿ ಆಗಿದೆ ಅಂತ ಕೇಳುವಾಗ ನಮಗೆ ಅದು ತುಂಬ ಹರ್ಟ್ ಆಗುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ಎಷ್ಟೋ ದುಡ್ಡನ್ನು ಈ ಹೇರ್ ಲಾಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಖರ್ಚು ಮಾಡ್ತೀವಿ. ಎಷ್ಟೋ ಆಯಿಲ್ಸ್ ತಗೊಳ್ತೀವಿ, ಎಷ್ಟೋ ಡಿಫ್ರೆಂಟ್ ಟೈಪ್ ಆಫ್ ಶ್ಯಾಂಪೂಸ್ ತಗೊಳ್ತೀವಿ, ಸೀರಮ್ ತಗೊಳ್ತೀವಿ, ಏನೆಲ್ಲೋ ಮೆಡಿಕೇಷನ್ಸ್ ಲೈಕ್ ಫೆನಸ್ಟ್ರೈಡ್ಸ್ ಇರ್ಬೋದು, ಅಥವಾ ತುಂಬ ಮೆಡಿಸಿನ್ಸ್ ಕೂಡ ನಾವು ಇದಕ್ಕಾಗಿ ಯೂಸ್ ಮಾಡ್ತೀವಿ. ಸೊ ಯೂಶ್ವಲಿ ಎಲ್ಲರಿಗೂ ಕೂದಲು ಉದುರುವಿಕೆ ಇರುತ್ತೆ. ಯಾಕೆಂದರೆ ಒಂದು ಕೂದಲು, ಒಂದು ಹೇರ್ ಡೆವಲಪ್ ಆದಮೇಲೆ ಅದಕ್ಕೆ ಇಷ್ಟ ಆಯ್ಸ್ ಅಂತ ಇರುತ್ತೆ. ಆ ಆಯ್ಸ್ ಆದಮೇಲೆ ಏನಾಗುತ್ತೆ, ಆ ಕೂದಲು ವೀಕ್ ಆಗ್ತಾ ಹೋಗ್ತದೆ, ಅದು ಉದುರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ಹೊಸ ಕೂದಲು ಡೆವಲಪ್ ಕೂಡ ಆಗುತ್ತೆ. ಸೊ ಯೂಶ್ವಲಿ ನಾವು ನೋಡಿದರೆ ಮೇ ಬಿ ಒಂದು ದಿವಸಕ್ಕೆ ಒಂದು 50ರಿಂದ 100 ಕೂದಲು ಉದುರೋದು ಕೂಡ ಅಷ್ಟೊಂದು ಸಮಸ್ಯೆ ಇಲ್ಲ. ನಾವು ಹೆಂಗಾಗಿರುವಾಗ ಕೂಡ ಅಷ್ಟೊಂದು ಕೂದಲು ಹೋಗುತ್ತೆ, ನಮಗೆ ಗೊತ್ತಾಗಲ್ಲ. ಬಿಕಾಸ್ ನಾವು ಅದಕ್ಕೆ ಅಷ್ಟೊಂದು ಕೇರ್ ಕೊಡಲ್ಲ. ನಮಗೆ ಕೂದಲು ಡೆನ್ಸಿಟಿ ಕಡಿಮೆ ಆದಾಗ ಅನಿಸಲ್ಲ. ಬಿಕಾಸ್ ಅದಕ್ಕೆ ಏನು ಮೇನ್ ರೀಸನ್ ಅಂದರೆ, ಒಂದು 50 ಕೂದಲು ನಮಗೆ ಡೈಲಿ ಉದುರ್ತಾ ಇದ್ದರೂ ಕೂಡ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಹೊಸ ಕೂದಲು ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೇರ್ ಡೆನ್ಸಿಟಿ ಏನಿದೆ ಅದು ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಸೊ ನಮ್ಮ ಅದರ ಬಗ್ಗೆ ಅಷ್ಟೊಂದು ಲಕ್ಷ್ಯ ಕೊಡಲ್ಲ. ಬಟ್ ಯಾವಾಗ ಇದರಲ್ಲೊಂದು ಇಂಬ್ಯಾಲೆನ್ಸ್ ಬರುತ್ತೋ, ನಿಮಗೊಂದು 50ರಿಂದ 100 ಕೂದಲ ದಿವಸಕ್ಕೆ ಹೋಗ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೊಂದು ಕೂದಲು ಹೊಸದಾಗಿ ಡೆವಲಪ್ ಆಗ್ತಾ ಇಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮಗೆ ಬಾಲ್ಡ್ನೆಸ್ ಡೆವಲಪ್ ಆಗುತ್ತೆ, ನಮ್ಮ ಕೂದಲುದು ಲೈಕ್ ಗ್ಯಾಪ್ಸ್ ಡೆವಲಪ್ ಆಗುತ್ತೆ, ನಮಗೆ ಬಾಲ್ಡ್ನೆಸ್ ಕಾಣುತ್ತೆ. ಆ್ಯಂಡ್ ಅದೇ ಥರ ಕೆಲವರಲ್ಲಿ ನೀವು ನೋಡಿರ್ತೀರಾ, ಕೂದಲು ಆಗ್ತಾ ಬರ್ತದೆ. ಈವನ್ ಆ ತಿನ್ನಿಂಗ್ ಕೂಡ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಆಗುತ್ತೆ. ಬಟ್ ಏನಾಗುತ್ತೆ, ಹೊಸ ಕೂದಲುಗಳು ಬಂದಾಗ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗುತ್ತೆ. ನಾವೀಗ ಹೇರ್ದೊಂದು ಲೈಫ್ ಸೈಕಲ್ ನೋಡಿದರೆ ಇದರಲ್ಲಿ ಫಸ್ಟ್ ಒಂದು ಆ್ಯನಜನ್ ಫೇಸ್ ಅಂತ ಇರುತ್ತೆ. ಸೊ ಈ ಆ್ಯನಜನ್ ಫೇಸ್ ಅಂದರೆ ಆ ಟೈಮಲ್ಲಿ ಕೂದಲು ಚೆನ್ನಾಗಿ ಡೆವಲಪ್ ಆಗುವಂಥ ಟೈಮ್, ಹೆಚ್ಚಿಗೆ ಕೂದಲು ಗ್ರೋ ಆಗುವಂಥ ಟೈಮ್, ಆ್ಯಂಡ್ ಹೆಚ್ಚಿಗೆ ಹೇರ್ ಫಾಲಿಕಲ್ಸ್ನಿಂದ ಹೊಸ ಕೂದಲುಗಳು ಫಾರ್ಮ್ ಆಗುತ್ತೆ. ಸೊ ಇದು ಯೂಶ್ವಲಿ ಏನಿರುತ್ತೆ, ಒಂದು 2 to 6 ಇಯರ್ಸ್ ಈ ಆ್ಯನಜನ್ ಫೇಸ್ ಇರುತ್ತೆ. ಸೊ ಈ ಆ್ಯನಜನ್ ಫೇಸ್ ಆದಮೇಲೆ ಒಂದು ಕ್ಯಾಟಜನ್ ಫೇಸ್ ಅಂತ ಇರುತ್ತೆ. ಸೊ ಈ ಕ್ಯಾಟಜನ್ ಫೇಸಲ್ಲಿ ಏನಾಗುತ್ತೆ, ಇದು ಯೂಶ್ವಲಿ ಎಕ್ಸ್ಟೆನ್ಸ್ ಅಪ್ಸ್ ಒಂದು 2 to 3 ವೀಕ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಕೂದಲು ತುಂಬ ಆಗುತ್ತೆ, ಕೂದಲು ನಿಧಾನ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟೊಂದು ಕೂದಲು ಗ್ರೋತ್ ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಅಂದರೆ ಟೀಲೋಜನ್ ಫೇಸ್ ಅಂತ ಹೇಳ್ತೀವಿ. ಈ ಟೀಲೋಜನ್ ಫೇಸಲ್ಲೇ ಜಾಸ್ತಿ ಕೂದಲು ಉದುರುದು. ಸೊ ಈ ಟೀಲೋಜನ್ ಫೇಸೆಲ್ಲ ಆದಮೇಲೆ ಎಗೇನ್ ದ ಸೇಮ್ ಸೈಕಲ್ ಕಂಟಿನ್ಯೂಸ್. ಅರೌಂಡ್ 2 to 6 ಇಯರ್ಸ್ ಏನಾಗುತ್ತೆ, ಈ ಆ್ಯನಜನ್ ಫೇಸ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಹುಟ್ಟುವಾಗಿದ್ದು ಕೂದಲೇ ನಮ್ಮ ಲೈಫ್ ಕೊನೆ ತನಕ ಇರಲ್ಲ. ಸೊ ಆ ಕೂದಲು ಚೇಂಜ್ ಆಗ್ತಾ ಇರ್ತದೆ. ಈ ಫೇಸ್ಗಳಿಂದ ಹೋಗ್ತಾ ಕೂದಲು ಹೊಸ ಕೂದಲು ಡೆವಲಪ್ ಆಗುತ್ತೆ. ಸೊ ಈ ಥರ ಇರುವಂಥ ಈ ಸ್ಟೇಜಸ್ಸಲ್ಲಿ ಏನಾದರೂ ಒಂದು ಇಂಬ್ಯಾಲೆನ್ಸ್ ಬಂದರೆ ಏನಾಗುತ್ತೆ, ಈಗ ಆ್ಯನಜನ್ ಫೇಸ್ ಅದು ತುಂಬ ಕಡಿಮೆ ಆಗಿದೆ ಅಂತ ನೀವೇ ಅಂದ್ಕೊಳ್ಳಿ. ಸೊ ಹೊಸ ಕೂದಲುಗಳು ಡೆವಲಪ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಾಕಿ ಇರುವ ಸ್ಟೇಜಸ್ಸಲ್ಲಿ ಏನಾಗುತ್ತೆ, ಇದ್ದಿದ್ದು ಕೂದಲು ಉದುರ್ತಾ ಇರ್ತದೆ. ಸೊ ನಿಧಾನಕ್ಕೆ ನಮ್ಮ ಡೆನ್ಸಿಟಿ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಇದು ಜೆಂಟ್ಸಲ್ಲಿ ಅಂತ ಅಷ್ಟೇ ಅಲ್ಲ, ಇದು ಲೇಡೀಸಲ್ಲಿ ಕೂಡ ಈ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಸೊ ಈ ಸಮಸ್ಯೆ ಆದಾಗ ಏನಾಗುತ್ತೆ, ಆ ಇಂಬ್ಯಾಲೆನ್ಸ್ ಡೆವಲಪ್ ಆದಾಗ ನಮ್ಮ ಕೂದಲದ ಥಿಕ್ನೆಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೇನೆ ಇದರ ಬಗ್ಗೆ, ಬೇಕಾದ್ರೆ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಡ್ತೇನೆ. ಅದರಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಬರುವಂಥ ಕೂದಲು ಉದುರುವಿಕೆ ಬಗ್ಗೆ ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೀವು ಪ್ರತಿಯೊಂದು ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಕೊರತೆ ಇದ್ದರೆ ಕೂದಲು ಉದುರುವಿಕೆ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೀವು ಬೇಕಾದ್ರೆ ಅದು ನೋಡ್ಬೋದು. ಬಟ್ ಒಂದು ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ಆ ಒಂದು ಮೇನ್ ಸಮಸ್ಯೆ, ಯಾಕೆ ಕೂದಲು ಉದುರುವಿಕೆ ಆಗುತ್ತೆ, ಯಾಕೆ ಅದು ಎಲ್ಡರ್ ಟೈಮಲ್ಲಿ ನಾವು ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳು ತಗೊಂಡ್ರೂ ಕೂಡ ನಮ್ಮ ಕೂದಲು ಯಾಕೆ ಉದುರುತ್ತೆ ಅಂತ ಕೇಳಿದರೆ ಅದಕ್ಕಿರುವಂಥ ಮೇನ್ ರೀಸನ್ ಇಸ್ DHT ಅಂತ ಹೇಳ್ತೀವಿ. DHT ಅಂದರೆ ಡೈಹೈಡ್ರೋ ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೀವಿ. ಸೊ ಈ ಡೈಹೈಡ್ರೋ ಟೆಸ್ಟೋಸ್ಟಿರೋನ್ ಅಂದರೆ
ಅದು ಫಾರ್ಮ್ ಆಗೋದು ನಮ್ಮ ಟೆಸ್ಟೋಸ್ಟಿರೋನಿಂದ. ಟೆಸ್ಟೋಸ್ಟಿರೋನ್ ಅಂದರೆ ನಮಗೆಲ್ಲ ಗೊತ್ತು, ಇಟ್ ಇಸ್ ಅ ಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಈ ಟೆಸ್ಟೋಸ್ಟಿರೋನ್ ಏನಾಗುತ್ತೆ, ಅದು DHT ಆಗಿ ಕನ್ವರ್ಟ್ ಆಗುತ್ತೆ. ಯೂಶ್ವಲಿ ಆಗುತ್ತೆ, ನಮಗದು ಬೇಕು. ಯಾಕೆಂದರೆ ನಮ್ಮ ನಾವು ಒಂದು ಪ್ಯೂಬರ್ಟಿ ಟೈಮಲ್ಲಿ ನೀವೇ ನೋಡಿ, ಗಂಡಸರಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಬರುತ್ತೆ. ನಮಗೆ ದಾಡಿ ಡೆವಲಪ್ ಆಗುತ್ತೆ, ಮೀಸೆ ಡೆವಲಪ್ ಆಗುತ್ತೆ, ಚೆಸ್ಟಲ್ಲೆಲ್ಲ ಹೇರ್ ಬರುತ್ತೆ. ಸೊ ಆ್ಯಂಡ್ ಮಸ್ಕ್ಯುಲರ್ ಬಾಡಿ ಬರುತ್ತೆ. ಜೆಂಟ್ಸ್ ನೀವು ಲೇಡೀಸಿಗೆ ಕಂಪೇರ್ ಮಾಡಿದರೆ ಹೇಗಿರುತ್ತೆ, ನಮ್ಮ ಒಂದು ಮೇಲ್ ಬಾಡಿ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಮಸಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ಇದಕ್ಕೆಲ್ಲ ಮೇನ್ ರೋಲ್ ಇರೋದು ಯಾವುದಕ್ಕೆ, ಈ ಟೆಸ್ಟೋಸ್ಟಿರಾನ್ ಮತ್ತು ಆ DHTಗೆ. ಸೊ ಆ DHT ಚೆನ್ನಾಗಿದ್ರೆ ಮಾತ್ರ ನಮ್ಮ ಬಾಡಿ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಬಟ್ ಈ DHTಗೆ ನಮ್ಮ ತಲೆಯಲ್ಲಿ ಸ್ಕ್ಯಾಲ್ಪಲ್ಲಿ ಇರುವಂಥ ಹೇರ್ ಗ್ರೋತ್ಗೆ ಅಷ್ಟೊಂದು ಕನೆಕ್ಷನ್ಸ್ ಇಲ್ಲ. ಸೊ ಈ DHT ಲೆವೆಲ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಕೂದಲು ಉದುರುವಿಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಈ DHT ಲೆವೆಲ್ ನಾವು ಯಾರು ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಕೂದಲು ಉದುರುವಿಕೆ ನಮಗೆ ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೂ ಆಗಲ್ಲ. ನಿಮಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಬಂದಿದ್ದು ಕೂದಲು ಉದುರುವಿಕೆ ಆದರೆ ನಾವು ಯೂಶಲಿ ಅದಕ್ಕಿರುವಂಥ ಸಪ್ಲಿಮೆಂಟ್ಸ್ಗಳೆಲ್ಲ ತಗೋತೀವಿ. ಆ ತಗೊಂಡಾಗ ನಮ್ಮ ಕೂದಲು ಉದುರುವಿಕೆಯಲ್ಲಿ ತುಂಬ ಡ್ರಾಸ್ಟಿಕ್ ಆಗಿ ಚೇಂಜ್ ಇದೆ, ನಮ್ಮ ಕೂದಲು ಉದುರುದೆಲ್ಲ ಕಡಿಮೆ ಆಗ್ತಾ ಇದೆ, ಆ ಹೊಸ ಕೂದಲು ಡೆವಲಪ್ ಆಗ್ತಾ ಇದೆ ಅಂದರೆ ಅಫ್ಕೋರ್ಸ್ ಅದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದಾನೇ ಬಂದಿರುವಂಥ ಹೇರ್ ಲಾಸ್. ಬಟ್ ಇದೆಲ್ಲ ಮಾಡಿದರೂ ಕೂಡ ತುಂಬ ಜನ ನಮ್ಮ ಹತ್ರ ಹೇಳ್ತಾರೆ, ಸರ್ ಆದರೂ ನಂದು ಇದು ಕಡಿಮೆ ಆಗ್ತಾ ಇಲ್ಲ, ಎಷ್ಟೇ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿದೆ, ಜಿಂಕ್ ಚೆನ್ನಾಗಿದೆ, ಸೆಲೆನಿಯಂ ಚೆನ್ನಾಗಿದೆ, ಸಿಲಿಕಾ ಚೆನ್ನಾಗಿದೆ, ಅಯರ್ನ್ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ ಅಂತ ಇದ್ರೂ ಕೂಡ ನಮ್ಮ ಕೂದಲು ಉದುರುವಿಕೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಆದರೆ ಅದಕ್ಕಿರುವಂಥ ಮೇನ್ ರೀಸನ್ ಇಸ್ ದಿಸ್ ಡೈಹೈಡ್ರೋ ಟೆಸ್ಟೋಸ್ಟಿರಾನ್. ಈಗ ನಮಗೆ ನಮ್ಮ ಆಕ್ಟಿವಿಟಿ ಎಲ್ಲ ಚೆನ್ನಾಗಾಗಬೇಕು, ನಮ್ಮ ಬಾಡಿ ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಆಗಬೇಕು ಅಂದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬೇಕೇ ಬೇಕು. ನಮಗೆಲ್ಲ ಗೊತ್ತು, ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಬಾಡಿ ಫಂಕ್ಷನ್ಸು, ನಮ್ಮ ಸೆಕ್ಷುವಲ್ ಲಿಬಿಡೋ ಅಂತ ಏನು ಹೇಳ್ತೀವಿ, ಸೆಕ್ಷುವಲ್ ಪವರ್ಸು, ಇದೆಲ್ಲ ಚೆನ್ನಾಗಿರಬೇಕು ಅಂದರೆ ಟೆಸ್ಟೋಸ್ಟಿರಾನ್ ಬೇಕು. ಬಟ್ ಏನಾಗುತ್ತೆ, ಈ ಟೆಸ್ಟೋಸ್ಟಿರಾನಲ್ಲಿ ಕೂಡ ಒಂದು ಪೋರ್ಷನ್ ಆಫ್ ಟೆಸ್ಟೋಸ್ಟಿರಾನ್ ಏನಾಗುತ್ತೆ, ಈ DHT ಆಗಿ ಕನ್ವರ್ಟ್ ಆಗುತ್ತೆ. ಅದು 5-ಆಲ್ಫಾ ರೆಡಕ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಈ ಟೆಸ್ಟೋಸ್ಟಿರಾನನ್ನು DHT ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ DHT ಆಗಿ ಕನ್ವರ್ಟ್ ಆದಾಗ ಏನಾಗುತ್ತೆ, DHT ಲೆವೆಲ್ಸ್ ನಮ್ಮ ಬಾಡಿಯಲ್ಲಿ ಇರಬೇಕು. ಅದಕ್ಕೂ ಕೂಡ ಬಾಡಿ ಫಂಕ್ಷನ್ಸ್ ತುಂಬ ಇದೆ. ನಾ ಹೇಳಿದಂಗೆ ಸೆಕೆಂಡ್ರಿ ಸೆಕ್ಷುವಲ್ ಡೆವಲಪ್ಮೆಂಟ್ಗೆ, ಪ್ಯೂಬರ್ಟಿಯಲ್ಲೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಈ DHT ಬೇಕೇ ಬೇಕು. ಯಾರಿಗದು ತುಂಬ ಲೋ ಇದೆಯೋ ಅವರಿಗೆ ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗಬೇಕು ಅಂತಿಲ್ಲ, ಬಾಡಿ ಹೇರ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಿಲ್ಲ, ಗೈನೋಕೋಮ್ಯಾಸ್ಟಿಯಾ ಪ್ರಾಬ್ಲಮ್ಸ್, ಈ ಥರ ಸಮಸ್ಯೆಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಬಟ್ ಈ DHT ಲೆವೆಲ್ ಜಾಸ್ತಿ ಆದರೆ ಏನಾಗುತ್ತೆ, ನಮ್ಮ ಹೇರ್ ಫಾಲಿಕಲ್ಸಲ್ಲಿ ಅದು ಡೆಪಾಸಿಟ್ ಆಗುತ್ತೆ. ಯೂಶಲಿ ಒಂದು ಮೇಲಲ್ಲಿ DHT ಲೆವೆಲ್ ಏನಿದೆ ಅರೌಂಡ್ 30 to 85 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಅದೇ ಥರ ಲೇಡೀಸ್ ಎಲ್ಲ ಆದರೆ ಒಂದು 4 to 22 ನ್ಯಾನೋಗ್ರಾಮ್ಸ್ ಪರ್ ಡೆಸಿಲೀಟರ್ ಇರುತ್ತೆ. ಬಟ್ ಈ ಲೆವೆಲ್ಸ್ ತುಂಬ ಜಾಸ್ತಿ ಆದಾಗ ಅದು ಯೂಶಲಿ ಜಾಸ್ತಿ ಆಗುತ್ತೆ. ನಾವು ಯಂಗ್ಸ್ಟರ್ಸ್, ಸಣ್ಣ ಮಕ್ಕಳಲ್ಲೆಲ್ಲ ನೋಡಿದರೆ ಈ DHT ಲೆವೆಲ್ಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ನ್ಯಾಚುರಲಿ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಾಗ ಈ DHT ಲೆವೆಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾರ್ಮಲ್ ಲಿಮಿಟಲ್ಲಿ ಇದ್ದರೆ ಅಷ್ಟೊಂದು ನಮಗೆ ಸಮಸ್ಯೆಗಳಾಗಲ್ಲ. ಬಟ್ ಯಾವಾಗ ನಿಮ್ಮ DHT ಲೆವೆಲ್ ತುಂಬ ಜಾಸ್ತಿ ಆಗುತ್ತೋ ಅದು ಹೇರ್ ಫಾಲಿಕಲ್ಸಲ್ಲಿ ಡೆಪಾಸಿಟ್ ಆಗಿ ಅದರಿಂದ ಈ ಹೇರ್ ಲಾಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಆ ಥರ ಬರುವಂಥ ಒಂದು ಪ್ಯಾಟರ್ನ್ ಆಫ್ ಹೇರ್ ಲಾಸ್ ಆದರೆ ನಾವು ಏನು ಮಾಡಬೇಕು, ಈ DHT ಕನ್ವರ್ಷನ್ನ ನಾವು ಪ್ರಿವೆಂಟ್ ಮಾಡಬೇಕು. ಅಂದರೆ 5-ಆಲ್ಫಾ ರೆಡಕ್ಟೇಸ್ ಎನ್ಸೈಮ್ ಏನಿದೆ ಅದು ಈ ಟೆಸ್ಟೋಸ್ಟಿರಾನನ್ನು DHT ಆಗಿ ಕನ್ವರ್ಟ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡಿದರೆ ಏನಾಗುತ್ತೆ, ನಮ್ಮ ಹೇರ್ ಲಾಸಿಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ. ಎಷ್ಟೋ ಜನ ಈ ಹೇರ್ ಲಾಸ್ ಇರೋರು ನೀವು ನೋಡಿರ್ಬೋದು, ಒಂದು ಮೆನಾಕ್ಸಿಡಿಲ್ ಸ್ಪ್ರೇ ಮಾಡ್ತಾರೆ, ಅದರೊಟ್ಟಿಗೆ ಫಿನಸ್ಟ್ರೈಡ್ ಅಂತ ಒಂದು ಮೆಡಿಸಿನ್ ಕೂಡ ತಗೊಳ್ತಾರೆ. ಈ ಫಿನಸ್ಟ್ರೈಡ್ ಏನು ಮಾಡುತ್ತೆ ಅಂದರೆ ಈ 5-ಆಲ್ಫಾ ರೆಡಕ್ಟೇಸನ್ನು ಇನ್ಹಿಬಿಟ್ ಮಾಡಿ ಈ ಟೆಸ್ಟೋಸ್ಟಿರಾನನ್ನು DHT ಆಗಿ ಕನ್ವರ್ಟ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಹೊಸ ಹೇರ್ ಫಾಲಿಕಲ್ಸ್ ಡೆವಲಪ್ ಆಗುತ್ತೆ, ಹೇರ್ ಲಾಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಬಟ್ ನ್ಯಾಚುರಲಿ ಕೂಡ ನಮಗೆ DHT ಆಗೋದನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. DHT ಜಾಸ್ತಿ ಆಗಲಿಕ್ಕೂ ಕೂಡ ಬೇರೆ ಬೇರೆ ರೀಸನ್ಸ್ ಇದೆ. ಒಂದು, ನಮ್ಮ ತಪ್ಪು ಆಹಾರ ಕ್ರಮದಿಂದ ನಮಗೆ DHT ಜಾಸ್ತಿ ಆಗ್ಬೋದು. ನಮ್ಮ ಆಹಾರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ, ನಾನೀಗ ಫಸ್ಟ್ ಹೇಳಿದ್ದೇನೆ ಹೇರ್ ಫಾಲ್ಗೆ ನ್ಯೂಟ್ರಿಯೆಂಟ್ಸ್ ಕೂಡ ಒಂದು ಕಾರಣ. ಸೊ ಆ ನ್ಯೂಟ್ರಿಯೆಂಟ್ಸ್ದು ತುಂಬ ಕೊರತೆ ಆದರೆ ಅದು ಕೂಡ ನಮ್ಮ DHT ಲೆವೆಲ್ನ ಕಡಿಮೆ ಮಾಡಲಿಕ್ಕಿರುವಂಥ ಒಂದು ಮೇನ್ ರೀಸನ್ ಆಗ್ಬೋದು. ಅದೇ ಥರ ಭಾಳ ಸ್ಟ್ರೆಸ್ ಇದ್ದವರಲ್ಲಿ ಕೂಡ ಏನಾಗುತ್ತೆ, ಈ DHT ಲೆವೆಲ್ಸ್ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ DHT ಲೆವೆಲ್ ಏನಿದೆ ಅದು ಜಾಸ್ತಿ ಆದಾಗ ನಮಗೆ ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಇನ್ನು ಈ DHT ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಹೇರ್ ಲಾಸ್ ಆಗಲೇಬೇಕು ಅಂತ ಇಲ್ಲ. ಬಿಕಾಸ್ ನಮಗೆ ಗೊತ್ತು, ಒಂದು ಜೆನೆಟಿಕ್ ಫ್ಯಾಕ್ಟರ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ತಂದೆಗೆ ಅಥವಾ ನಮ್ಮ ಆನ್ಸೆಸ್ಟರ್ಸ್ಗೆಲ್ಲ ಈ ಹೇರ್ ಲಾಸಿನ ಸಮಸ್ಯೆ ಇದೆ. ಸಣ್ಣ ವಯಸ್ಸಲ್ಲೇ ಅವರಿಗೆ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗಿತ್ತು, ಬಾಲ್ನೆಸ್ ಡೆವಲಪ್ ಆಗಿತ್ತು ಅಂತ ಆದರೆ ಅದರ ಒಟ್ಟಿಗೆ ನಮಗೂ ಆ ಜೆನೆಟಿಕ್ ಫ್ಯಾಕ್ಟರ್ ಇದೆ, ಅದರೊಟ್ಟಿಗೆ ನಮ್ಮ DHT ಲೆವೆಲ್ ಕೂಡ ಜಾಸ್ತಿ ಇದ್ದರೆ ಏನಾಗುತ್ತೆ, ನಮಗೆ ಖಂಡಿತ ಹೇರ್ ಲಾಸ್ ಬರುತ್ತೆ. ನೀವು ಎಷ್ಟೋ ಯಂಗ್ಸ್ಟರ್ಸಲ್ಲಿ ಅಟ್ ದ ಏಜ್ ಆಫ್ 18, 20 ಅಥವಾ 25, 30 ವಯಸ್ಸು ಒಳಗೆ ನೀವು ನೋಡಿರ್ತೀರ ತುಂಬ ಬಾಲ್ನೆಸ್ ಡೆವಲಪ್ ಆಗಿದೆ.
ಆಗಿರುತ್ತೆ. ಸೊ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಈ DHT ಇರ್ಬೋದು. ಈ ಡೈಹೈಡ್ರೋ ಟೆಸ್ಟೋಸ್ಟಿರೋನ್ ಏನಿದೆ ಆ ಲೆವೆಲ್ಸನ್ನು ನಾವು ಕಂಟ್ರೋಲ್ ಮಾಡಿದರೆ ಈ ಕೂದಲು ಉದುರುವಿಕೆ ಏನಿದೆ ನಮಗೆ ಟು ಎ ವೆರಿ ಗುಡ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡ್ಲಿಕ್ಕಾಗುತ್ತೆ. ಸೊ ಯೂಶಲಿ ನಾವು ಹೇರ್ ಲಾಸ್ ಇದ್ದಾಗ ಏನು ಮಾಡ್ತೀವಿ, ಒಂದು ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಅದು ಸೀರಮ್ ಫೆರಿಟಿನ್ ಇರ್ಬೋದು, ವಿಟಮಿನ್ B12 ಇರ್ಬೋದು, ಲೈಕ್ ವಿಟಮಿನ್ D ಲೆವೆಲ್ಸ್ ಇರ್ಬೋದು, ಸಿಲಿಕಾ ಜಿಂಕ್ ಇರ್ಬೋದು, ಇದೆಲ್ಲ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೀವಿ. ಬಟ್ ಅದರ ಒಟ್ಟಿಗೆ ನೀವು ಬೇಕಾದರೆ ಈ DHT ಲೆವೆಲ್ ಕೂಡ ಚೆಕ್ ಮಾಡಬಹುದು. ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಾಸ್ಟ್ಲಿಯರ್ ಟೆಸ್ಟ್ ಇದೆ. ಸೊ ಟೆಸ್ಟೋಸ್ಟಿರಾನ್ ಮತ್ತು DHT ಲೆವೆಲ್ ಚೆಕ್ ಮಾಡುವಾಗ ಕೂಡ ಚೆಕ್ ಮಾಡಿದ್ರು ಕೂಡ ನಮ್ಮ ಹೇರ್ ಲಾಸ್ಗೆ ಇರುವಂಥ ಕರೆಕ್ಟ್ ಆಗಿರುವಂಥ ಕಾರಣ ನಾವು ಕಂಡುಹಿಡಿಬಹುದು. ಅದು ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಅವ್ರು ಹೇಳ್ತಾರೆ ಈ DHT ಲೆವೆಲ್ಸ್ ಏನಿದೆ ಜೆಂಟ್ಸಲ್ಲಿ ನಾ ಹೇಳಿದಾಗ 85 ತುಂಬ ಜಾಸ್ತಿ ಇದ್ರೆ ಅದು ಕಡಿಮೆ ಮಾಡ್ಲಿಕ್ಕೆ ಇರುವಂಥ ಮೆಷರ್ಸ್ ಅನ್ನ ನಾವು ತಗೋಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಈ ಜಾಸ್ತಿ ಇರುವಂಥ DHT ಏನು ಮಾಡುತ್ತೆ, ಅದು ನಿಮ್ಮ ಈ ಆನಜನ್ ಫೇಸ್, ನಾವು ಫಸ್ಟ್ ಹೇಳಿದ್ದೇನೆ ಹೇರ್ ಗ್ರೋತ್ ಚೆನ್ನಾಗಾಗೋದು ಆನಜನ್ ಫೇಸ್ ಅಲ್ಲಿ. ಸೊ ಈ ಆನಜನ್ ಫೇಸ್ ಅನ್ನ ಏನು ಮಾಡುತ್ತೆ, ಅದು ಶಾರ್ಟನ್ ಮಾಡುತ್ತೆ. ನಮ್ಮ ಹೇರ್ ಫಾಲಿಕಲ್ಸ್ ಅಲ್ಲಿ ಬೈಂಡ್ ಆಗಿ ಏನು ಮಾಡುತ್ತೆ, ಅದನ್ನ ಶ್ರಿಂಕ್ ಮಾಡಿ ನಿಧಾನಕ್ಕೆ ನಮ್ಮ ಹೇರ್ ಫಾಲಿಕಲ್ಸ್ ಕೌಂಟ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಸೊ ನಿಮ್ಗೆ ಗೊತ್ತು, ಹೇರ್ ಫಾಲಿಕಲ್ಸ್ ಕಂಪ್ಲೀಟ್ಲಿ ಹೋದ್ರೆ ಏನಾಗುತ್ತೆ, ಅದನ್ನು ಮತ್ತೆ ಡೆವಲಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ನಮಗೆ ಹೇರ್ ಲಾಸ್ ಸ್ಟಾರ್ಟ್ ಆಗಿದೆ, ಈಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಇದ್ದಾಗಲೇ ನಾವು ಎಲ್ಲ ಪಾಸಿಬಲ್ ಚಾನ್ಸಸ್ ಕಾರಣಗಳೇನಿದೆ ಅದನ್ನು ನಾವು ಹುಡುಕಬೇಕು. ನೀವು ಡೆಫಿಷಿಯನ್ಸೀಸನ್ನು ಚೆಕ್ ಮಾಡಿ ಕಂಡುಹಿಡೀರಿ, ಅದರ ಒಟ್ಟಿಗೆ DHT ಲೆವೆಲ್ಸನ್ನು ಕೂಡ ಕಂಡುಹಿಡಿದು ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನೋಡಿದರೆ ಮಾತ್ರ ನಮ್ಗೆ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಯೂಶಲಿ ನಾವೇನು ಮಾಡ್ತೀವಿ, ಇದು ಲೈಕ್ ಹೇರ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ನಾವು ಯೂಶಲಿ ಕಾಸ್ಮೆಟಿಕ್ಸ್ ಹಿಂದೆ ಹೋಗ್ತೀವಿ. ಅಂದರೆ ಹೇರ್ ಆಯಿಲ್ಸ್ ತಗೊಳ್ಳೋದು, ಶಾಂಪೂಸ್ ತಗೊಳ್ಳೋದು, ಎಷ್ಟೋ ಸೀರಮ್ಸ್ ತಗೊಳ್ಳೋದು. ಸೊ ಅದೆಲ್ಲ ತಗೊಂಡು ಅಪ್ಲೈ ಮಾಡಿದರೂ ಕೂಡ ನಮ್ಮ ಈ DHT ಸಡನ್ಲಿ ಕಡಿಮೆ ಆಗಬೇಕು ಅಥವಾ ನಮ್ಗೆ ಆಗಿರುವಂಥ ಪೌಷ್ಟಿಕಾಂಶಗಳದ್ದು ಕೊರತೆ ಏನಿದೆ ಅದು ಬ್ಯಾಲೆನ್ಸ್ ಆಗಬೇಕು ಅಂತಿಲ್ಲ. ಮೇ ಬಿ ಕೆಲವು ಸಪ್ಲಿಮೆಂಟ್ಸ್ ನಮಗೆ ತುಂಬ ಹೆಲ್ಪ್ ಆಗ್ಬೋದು, ಅಥವಾ ನ್ಯಾಚುರಲಿ ನಮ್ಮ ಸುತ್ತಮುತ್ತಲು ಸಿಗುವಂಥ ಎಷ್ಟೋ ಆಹಾರಗಳಲ್ಲಿ ಕೂಡ ಈ DHT ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರುವಂಥ ಕೆಪಾಸಿಟಿ ಇದೆ. ಈ ಹೈ ಟೆಸ್ಟೋಸ್ಟಿರೋನ್ ಕೂಡ ಏನಾಗುತ್ತೆ, ನಮಗೆ ಈ ಹೇರ್ ಲಾಸ್ಗೆ ಒಂದು ಕಾರಣ ಆಗಬಹುದು. ಬಿಕಾಸ್ ಟೆಸ್ಟೋಸ್ಟಿರೋನ್ ಕೂಡ ಈ ಹೇರ್ ಫಾಲಿಕಲ್ಸ್ ಒಟ್ಟಿಗೆ ಬೈಂಡ್ ಆಗಿ ಹೇರ್ ಲಾಸ್ಗೆ ಒಂದು ರೀಸನ್ ಆಗ್ಬೋದು. ಬಟ್ DHT ನಾವು ಅದಕ್ಕೆ ಕಂಪೇರ್ ಮಾಡಿದರೆ ಟೆಸ್ಟೋಸ್ಟಿರೋನ್ಗಿಂತ ಅಟ್ಲೀಸ್ಟ್ 5 ಟೈಮ್ಸ್ ಜಾಸ್ತಿ ಈ ಹೇರ್ ಫಾಲಿಕ್ಸ್ ಅಲ್ಲಿ ಬೈಂಡ್ ಆಗಿ ನಮ್ಮ ಈ ಹೇರ್ ಲಾಸ್ಗೆ ಒಂದು ಕಾರಣ ಆಗುತ್ತೆ. ಸೊ ಯೂಶಲಿ ಈ ಪ್ರಾಬ್ಲಮ್ ಬಂದರೆ ನಮಗೆ ಈ DHT ಕಡಿಮೆ ಮಾಡಲಿಕ್ಕೆ ಯೂಶಲಿ ಯೂಸ್ ಮಾಡುವಂಥ ಮೆಡಿಸಿನ್ ಯಾವುದು ಅಂತ ಕೇಳಿದ್ರೆ ಫಿನಸ್ಟ್ರೈಡ್ ನಾ ಹೇಳಿದ್ದೇನೆ. ಬಟ್ ಫಿನಸ್ಟ್ರೈಡ್ಗೆ ಕೆಲವು ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಈವನ್ ಫಿನಸ್ಟ್ರೈಡ್ ಈ ಪ್ರೋಸ್ಟೇಟ್ ಕ್ಯಾನ್ಸರ್ಸ್ ಈ ಥರ ಸಮಸ್ಯೆಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಈಗ ನ್ಯಾಚುರಲಿ ಈ DHT ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಕೆಲವು ಮೆಡಿಸಿನ್ಸ್ ಯಾವುದು ಅಂತ, ಸಪ್ಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಇಸ್ ಆಕ್ಚುಲಿ ಬಯೋಟಿನ್. ಬಯೋಟಿನ್ ಇಸ್ ವೆರಿ ಗುಡ್. ಸೊ ವಿಟಮಿನ್ B7. ಸೊ ಇದು ತಗೊಂಡಾಗ ನಮ್ಮ DHT ಲೆವೆಲ್ಸ್ ಅನ್ನ ನಮಗೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬಯೋಟಿನ್ ರಿಚ್ ಆಗಿರುವಂಥ ಆಹಾರಗಳಿದೆ, ಮೀನುಗಳು ಇರ್ಬೋದು, ಎಗ್ ಇರ್ಬೋದು, ಇದರಲ್ಲೆಲ್ಲ ಬಯೋಟಿನ್ ಚೆನ್ನಾಗಿದೆ. ಸೊ ಹೇರ್ ಲಾಸ್ ಇದ್ದವರು ಈ ಥರ ಆಹಾರಗಳನ್ನು ಹೆಚ್ಚಿಗೆ ಸೇವಿಸಬೇಕು. ಆ್ಯಂಡ್ ಅದರ ಒಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಇಸ್ ಲೈಕೋಪಿನ್ ಅಂತ ಹೇಳ್ತೀವಿ. ಸೊ ಲೈಕೋಪಿನ್ ನಮಗೆಲ್ಲ ಗೊತ್ತು, ಟೊಮ್ಯಾಟೊ ಇಲ್ಲಿ ತುಂಬ ಚೆನ್ನಾಗಿದೆ. ಲೈಕೋಪಿನ್ ಇಸ್ ಅ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ಈ ಲೈಕೋಪಿನ್ ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ಈ DHT ಲೆವೆಲ್ಸನ್ನು ನಾ ಹೇಳೋದು, ಈ ಲೈಕೋಪಿನ್ ತಗೊಂಡು ಕೂಡಲೇ ನಿಮ್ಮ DHT ಲೆವೆಲ್ಸ್ ಏನಿದೆ ತುಂಬ ನಾರ್ಮಲ್ ಆಗುತ್ತೆ ಅಂತ ನಾ ಹೇಳಲ್ಲ. ಕೆಲವು ಸಲ ಅದು ತುಂಬ ಜಾಸ್ತಿ ಇದ್ದರೆ ಮೇ ಬಿ ನಮಗೆ ಮೆಡಿಕೇಶನ್ಸ್ ಬೇಕಾಗ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ಥರ ಆಂಟಿ ಆಕ್ಸಿಡೆಂಟ್ಸ್ ತಗೊಂಡು ನಮಗೆ DHT ಕನ್ವರ್ಷನ್ ಅಂದರೆ ಟೆಸ್ಟೋಸ್ಟಿರಾನ್ DHT ಆಗಿ ಕನ್ವರ್ಟ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಟೊಮ್ಯಾಟೊ ಕೂಡ ರೆಗ್ಯುಲರ್ಲಿ ತಗೊಳ್ಳೋದು ನಮ್ಮ DHT ಲೆವೆಲ್ಸ್ ಅನ್ನ ಒಂದು ಚೆಕ್ಕಲ್ಲಿ ಇಡ್ಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕ್ಯಾರೆಟ್ ಈಸ್ ವೆರಿ ಗುಡ್. ಯಾಕಂದ್ರೆ ಕ್ಯಾರೆಟ್ ಅಲ್ಲಿ ನಮ್ಗೆ ಗೊತ್ತು ತುಂಬಾ ಚೆನ್ನಾಗಿ ವೈಟಮಿನ್ ಎ ಇದೆ. ಸೊ ಈ ವೈಟಮಿನ್ ಎ ಅಂದ್ರೆ ಅದರದ್ದು ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ, ವೈಟಮಿನ್ ಎ ಪ್ರಿಕರ್ಸರ್. ಸೊ ಅದು ಕೂಡ ಈ DHT ಲೆವೆಲ್ನ ಲೋ ಮಾಡಿ ನಮ್ಮ ಹೇರ್ ಗ್ರೋತ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ನಟ್ಸ್ಗಳಲ್ಲಿ ತುಂಬಾ ಚೆನ್ನಾಗಿ L-ಲೈಸಿನ್ ಅಂತ ಹೇಳ್ತೀವಿ. ಈ L-ಲೈಸಿನ್ ಜಾಸ್ತಿ ಇದ್ರೆ ಲೈಕ್ ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು, ಕ್ಯಾಶಿ ಇರ್ಬೋದು, ಈ ತರ ನಟ್ಸ್ಗಳನ್ನ ಜಾಸ್ತಿ ತಗೊಂಡ್ರು ಕೂಡ ನಮಗೆ DHT ಲೆವೆಲ್ನ ತಡೆಗಟ್ಟಲಿಕ್ಕೆ ಆಗುತ್ತೆ. ಅದರಲ್ಲಿರುವಂಥ L-ಲೈಸಿನ್ ಇದರ ಕನ್ವರ್ಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ನ್ಯಾಚುರಲಿ ಇರುವಂಥ ಎಷ್ಟೋ ಆಂಟಿ ಆಕ್ಸಿಡೆಂಟ್ಸ್ ಇದೆ. ನಮಗೆ ಗ್ರೀನ್ ಟೀ ತಗೋಬಹುದು, ಬಾಳೆಹಣ್ಣು ತಗೋಬಹುದು. ಸೊ ಇದರಲ್ಲೆಲ್ಲ ಕೂಡ ನಮಗೆ DHT, ನಾ ಫಸ್ಟ್ ಹೇಳಿದ್ದೇನೆ, DHT ಜಾಸ್ತಿ ಆಗಲಿಕ್ಕೆ ಬರೀ ನಮ್ಮ ಹಾರ್ಮೋನಲ್ ಚೇಂಜಸ್ ಒಂದೇ ಅಲ್ಲ, ನಮ್ಮ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೂಡ ಇದಕ್ಕೊಂದು ಮುಖ್ಯ ಕಾರಣ ಆಗುತ್ತೆ. ನಮ್ಮ ಸ್ಟ್ರೆಸ್ ಇಸ್ ಅ ಮೇನ್ ಫ್ಯಾಕ್ಟರ್ ಆ್ಯಕ್ಚುಲಿ. ಸೊ ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ನೀವೇನು ಮಾಡ್ಬೋದು, ಬೇಕಾದರೆ ಮೆಗ್ನೀಷಿಯಂ ತಗೋಬಹುದು. ಮೆಗ್ನೀಷಿಯಂ ಗ್ಲೈಸಿನೇಟ್ ಎಲ್ಲ ತಗೊಂಡಾಗ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ನಮ್ಗೆ ಒಳ್ಳೆ ನಿದ್ರೆ ಬರುತ್ತೆ. ಸೊ ಹಾಗಾಗಿ ಕೂಡ ನಮ್ಮ ಈ DHT ಆಗೋದನ್ನ ಏನು ಮಾಡ್ಬೋದು, ನಾವು ಪ್ರಿವೆಂಟ್ ಮಾಡ್ಬೋದು. ಇದರೊಟ್ಟಿಗೆ ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ಕೂಡ ನಾನು ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಹೇಳಿದ್ದೇನೆ. ಮೇನ್ಲಿ ಜಿಂಕ್ ಇರ್ಬೋದು, ಸೆಲಿನಿಯಂ ಇರ್ಬೋದು, ಸಿಲಿಕಾ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಐರನ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ನಮ್ಮ ಹೇರ್ ಫಾಲಿಕಲ್ಸ್ ಹೋಗಬೇಕು ಅಂದರೆ ನಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು. ನಾವು ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಅವರದ್ದು ಸೀರಮ್ ಫೆರಿಟಿನ್ ಲೆವೆಲ್ಸ್ ಎಲ್ಲ ನಾವು ಚೆಕ್ ಮಾಡಿ ನೋಡುವಾಗ ಅದು ತುಂಬ ಕಡಿಮೆ ಇರುತ್ತೆ. ಸೊ ಲ್ಯಾಕ್ಟೋಫೆರಿನ್ ಸಪ್ಲಿಮೆಂಟ್ಸು ಅಥವಾ ಅಯನ್ ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಅವರ ಹೇರ್ ಲಾಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅದರೊಟ್ಟಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೂ ಕೂಡ ಈ ಸಮಸ್ಯೆಗಳು ಡೆವಲಪ್ ಆಗ್ಬೋದು. ಕೊಲಾಜನ್ ಡೆಫಿಷಿಯನ್ಸಿ ಇದ್ದರೆ, ಕೊಲಾಜನ್ ಇಸ್ ಅ ಕನೆಕ್ಟಿವ್ ಟಿಶ್ಯೂ, ನಮ್ಮ ಹೇರ್ ಗ್ರೋತ್ ಚೆನ್ನಾಗಿ ಆಗಬೇಕು ಅಂದರೆ ಕೊಲಾಜನ್ ಬೇಕೇ ಬೇಕು. ಪ್ರೋಟೀನ್ ಡೆಫಿಷಿಯನ್ಸಿ ಇದ್ದವರಲ್ಲಿ ಕೂಡ ಈ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ನಾವು ಏನು ಮಾಡ್ತೀವಿ, ಯೂಶಲಿ ನಮ್ಮ ಫುಡ್ ಹ್ಯಾಬಿಟ್ ಇಸ್ ನಾಟ್ ದ್ಯಾಟ್ ಗ್ರೇಟ್. ನಾವು ರೆಗ್ಯುಲರ್ಲಿ ಒಂದೇ ಥರ ಅನ್ನ ಸಾರು, ಅನ್ನ ಮೊಸರು, ಅದು ಈ ಥರ ಐಟಮ್ಸ್ ಅಷ್ಟೇ ತಗೊಳ್ತೀವಿ. ಸೊ
ಹಾಗಾಗಿ ನಮಗೆ ಪ್ರೋಟೀನ್ ಕೊರತೆ ಇರುವಂಥ ಸಾಧ್ಯತೆ ಇದೆ. ಈ ಅಮಿನೋ ಆ್ಯಸಿಡ್ಗಳು, ಈ ಲೈಸಿನ್ ಈ ಥರ ಅಮಿನೋ ಆ್ಯಸಿಡ್ಗಳು ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಲೈಕ್ ಪ್ರಾಸೆಸ್ಗಳು, ನಮ್ಮ ಡೆವಲಪ್ಮೆಂಟ್, ನಮ್ಮ ಸ್ಕಿನ್ ಹೆಲ್ತ್ ಇರ್ಬೋದು, ಹೇರ್ ಹೆಲ್ತ್ ಇರ್ಬೋದು, ನಮ್ಮ ಇಂಟರ್ನಲ್ ಆರ್ಗನ್ಸ್ ಹೆಲ್ತ್ ಇರ್ಬೋದು, ಇದೆಲ್ಲ ಸರಿಯಾಗಿ ಆಗಬೇಕು ಅಂದರೆ ಪ್ರೋಟೀನ್ ಬೇಕೇ ಬೇಕು. ಯಾಕೆಂದರೆ ಪ್ರೋಟೀನ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್. ಅದಕ್ಕೆ ನಾವು ಹೇಳ್ತೀವಿ ಮೊಟ್ಟೆ ಎಲ್ಲ ರೆಗ್ಯುಲರ್ಲಿ ತಗೊಳ್ಳಿ ಅಂತ ಹೇಳಲಿಕ್ಕಿರುವಂಥ ಮೇನ್ ರೀಸನ್ ಅದು. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ ನಾವು ಹುಟ್ಟಿದ ಮೇಲೆ ಸಾಯೋ ತನಕ ಹಾಗೇ ಇರಲ್ಲ. ಸೊ ಅದಕ್ಕೆಲ್ಲೊಂದು ಫೇಸ್ ಇದೆ. ಒಂದು ಪೀರಿಯಡ್ ಆದ ಕೂಡಲೇ ಅದು ಸತ್ತೋಗುತ್ತೆ, ಹೊಸ ಸೆಲ್ಸ್ ಫಾರ್ಮ್ ಆಗ್ತಾ ಇರ್ತದೆ. ಸೊ ಈ ಹೊಸ ಸೆಲ್ ಫಾರ್ಮೇಷನ್ ಆಗಬೇಕು, ಅದು ಕೂದಲಾಗಲಿ, ನಮ್ಮ ಸ್ಕಿನ್ ಆಗಲಿ, ಎಲ್ಲ ಬಾಡಿಯಲ್ಲಿ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪಾರ್ಟಲ್ಲಿ ಈ ಹೊಸ ಸೆಲ್ ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಚೆನ್ನಾಗಿ ಆಗಬೇಕು ಅಂದರೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಚೆನ್ನಾಗಿರುವಂಥ ಪ್ರೋಟೀನ್ ಬೇಕು, ನಾವು ತಗೊಳ್ಳೋಂಥ ಆಹಾರದಲ್ಲಿ ಚೆನ್ನಾಗಿರೋಂಥ ಫ್ಯಾಟ್ ಬೇಕು. ಅದು ಬಿಟ್ಟು ನಾನೀಗ ಹೇಳಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಇರಬೇಕಾಗತ್ತೆ. ಸೊ ಒಳ್ಳೆ ಆಹಾರ ತಗೊಂಡ್ರೆ ನಮ್ಗೆ ಈವನ್ ಈ ಡೈಹೈಡ್ರೋ ಟೆಸ್ಟೋಸ್ಟಿರೋನ್ ಏನಿದೆ ಅದು ಫಾರ್ಮ್ ಆಗೋದು ಕೂಡ ಕಡಿಮೆ ಮಾಡಲಿಕ್ಕಾಗುತ್ತೆ. ನಮ್ಮ ಹೇರ್ ಲಾಸ್ಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.